ಸೊ ಈಗ 8ನೆಯ ಜಾಗವು ಕೂಡ ಮುಕ್ತಾಯವಾಗಿ ಇವತ್ತಿನ ಕಾರ್ಯಾಚರಣೆ ಏನಿದೆ ಅದು ಮುಕ್ತಾಯವಾಗಿದೆ. ನಾಳೆ ಮತ್ತೆ ಆರಂಭವಾಗುತ್ತೆ. ಇದು ಪ್ರತಿದಿನವೂ ಕೂಡ ನಡೀತಾ ಇರುವಂತಹ SIT ಶೋಧ ಕಾರ್ಯ. ನೇತ್ರಾವತಿ ನದಿ ತೀರದಲ್ಲಿ ಇವತ್ತಿನ ಉತ್ಖನನ ಕಾರ್ಯವನ್ನು ಅಂತ್ಯಗೊಳಿಸಲಾಗಿದೆ. ಪಾಯಿಂಟ್ 8ರಲ್ಲಿ ಗುಂಡಿ ತೋಡಿದ್ರೂ ಕೂಡ ಯಾವ ಸಾಕ್ಷ್ಯಗಳು ಕೂಡ ಸಿಕ್ಕಿಲ್ಲ. ಒಟ್ಟು 5 ಅಡಿ ಆಳಕ್ಕೆ ಭೂಮಿಯನ್ನು ಅಗೆದ್ರೂ ಕೂಡ ಯಾವ ಕುರುಹುಗಳು ಕೂಡ ಲಭ್ಯವಾಗಿಲ್ಲ. ಒಟ್ಟು 13 ಪಾಯಿಂಟ್ಗಳನ್ನು ಏನು ಗುರುತಿಸಲಾಗಿದೆ, ಅದರಲ್ಲಿ 8 ಪಾಯಿಂಟ್ಗಳನ್ನು ಈಗಾಗಲೇ ಶೋಧ ಕಾರ್ಯಾಚರಣೆ ಮಾಡಾಗಿದೆ. ನಾಳೆ 9ರಿಂದ ಶುರುವಾಗುತ್ತೆ. ಎಲ್ಲಿ ಬರುತ್ತೆ ಇದು 9ನೇಯದ್ದು ಅಂತ ಅಂದ್ರೆ ಅದು ಧರ್ಮಸ್ಥಳಕ್ಕೆ, ನೇತ್ರಾವತಿಯ ಬ್ರಿಡ್ಜ್ ಏನಿದೆ ಆ ಬ್ರಿಡ್ಜಿಂದ ಮೇಲ್ಗಡೆಗೆ ನೀವು ಹತ್ತುತ್ತಾ ಧರ್ಮಸ್ಥಳಕ್ಕೆ ಹೋಗುವಂತ ಜಾಗ ಏನಿದೆ ಆ ರಸ್ತೆಯ ಪಕ್ಕದಲ್ಲೇನೆ ಇವುಗಳನ್ನು ನಾನು ತೋಡಿದ್ದೀನಿ, ಅಲ್ಲೇ ಹೂತು ಹಾಕಿದ್ದೀನಿ ಅಂತ ಈ ಅನಾಮಿಕ ಹೇಳಿರೋದು. ಈ ಅನಾಮಿಕ ಏನು ಹೇಳಿದ್ದಾನೆ ಮುಸುಕುದಾರಿ, ಅವನು ಹೇಳಿರುವಂಥದ್ದು ರಸ್ತೆಯ ಪಕ್ಕದಲ್ಲೇ ನಾನು ಗುಂಡಿ ತೋಡಿ ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿ. ಹಾಗಾಗಿ ಈಗ ನಾಳೆಯಿಂದ ಶುರುವಾಗುವಂಥದ್ದು ಆ ರಸ್ತೆಯ ಪಕ್ಕದಲ್ಲಿ ಕಾರ್ಯಾಚರಣೆ ನಡೆಯುತ್ತೆ, ಶೋಧ ಕಾರ್ಯ ನಡೆಯುತ್ತೆ. ಎಲ್ಲಿಯವರೆಗೂ 9ರಿಂದ 12ನೆಯ ಪಾಯಿಂಟ್ವರೆಗೂ. ಬಟ್ 13ಕ್ಕೆ ಮತ್ತೆ ವಾಪಸ್ ನೇತ್ರಾವತಿಯ ನದಿ ಸ್ನಾನಘಟ್ಟದ ಎಡಭಾಗಕ್ಕೆ ಬರಬೇಕಾಗತ್ತೆ. ಬಲಭಾಗದಲ್ಲಿ ಇಲ್ಲಿಯವರೆಗೂ ಕೂಡ ಕಾರ್ಯಾಚರಣೆ ಮಾಡಿದ್ದು. ನಿಮ್ಮ ಗಮನಕ್ಕೆ, ನೇತ್ರಾವತಿ ನದಿಯ ಸ್ನಾನಘಟ್ಟಕ್ಕೆ ನೀವು ಹೋದ ತಕ್ಷಣವೇ ಬಲಭಾಗದಲ್ಲಿರುವಂತಹ ಜಾಗಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಇವುಗಳನ್ನೆಲ್ಲ ಶೋಧ ಕಾರ್ಯ ಮಾಡಿದರು. 1ರಿಂದ 5 ಅರಣ್ಯ ಪ್ರದೇಶದಲ್ಲಿ ಶೋಧ ಆಯಿತು. ಅದಾದ ನಂತರ 6, 7, 8 ಏನಿದಾವೆ ಅವಿಷ್ಟು ಕೂಡ ನದಿ ತೀರದಲ್ಲಿ ಆಗೋಯ್ತು. ಈಗ 9, 10, 11, 12 ರಸ್ತೆಯ ಪಕ್ಕದಲ್ಲೇ ಆಗುತ್ತೆ. ಅಂತ್ಯವಾಗಿದೆ ಇವತ್ತು. ಒಟ್ಟು 2 ಪಾಯಿಂಟ್ಗಳಲ್ಲಿ ಶೋಧವನ್ನ ತನಿಖಾ ತಂಡ ಮಾಡಿತ್ತು. 7 ಮತ್ತು 8ರಲ್ಲಿ ಕಾರ್ಮಿಕರು ಭೂಮಿಯನ್ನು ಅಗದಿದ್ರು. 2 ಪಾಯಿಂಟ್ಗಳಲ್ಲೂ ಕೂಡ ಯಾವ ಸಾಕ್ಷ್ಯವೂ ಕೂಡ ಸಿಕ್ಕಿಲ್ಲ. ನಾಳೆ 9ನೆಯ ಪಾಯಿಂಟ್ನಿಂದ ಮತ್ತೆ ಉತ್ಖನನವನ್ನ ಆರಂಭವನ್ನ ಮಾಡ್ತಾರೆ. 4ನೆಯ ದಿನದ ಅಸ್ಥಿ ಉತ್ಖನನ ಕಾರ್ಯ ಈಗ ಮುಕ್ತಾಯವಾಗಿದೆ. ಇವತ್ತು 7 ಮತ್ತು 8ರಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡಿದ್ರು, ಶೋಧ ಕಾರ್ಯವನ್ನ. ಬಟ್ ಅಲ್ಲೇನು ಕೂಡ ಸಿಕ್ಕಿಲ್ಲ. ನನ್ನ ಸಹೋದ್ಯೋಗಿ ಸುಕ್ಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಇವತ್ತು ಒಟ್ಟಾರೆ ಚಿತ್ರಣವನ್ನ, ನಿನ್ನೆಯ ಉತ್ಸಾಹ ಇವತ್ತು ಹೇಗೆ ಮುಂದುವರಿತು ಮತ್ತೆ ಯಾವ ರೀತಿಯ ಉತ್ಸಾಹ ಸಂಜೆಯವರೆಗೂ ಇತ್ತು ಅನ್ನೋದನ್ನ ಹೇಗೆ ಹೇಳಬಹುದು ಸುಕ್ಪಾಲ್? ಅರುಣ್, ನಿನ್ನೆ 6ನೇ ಪಾಯಿಂಟಲ್ಲಿ ಒಂದು ಕಳೆಬರ ಸಿಕ್ಕಿದಂಥ ಹಿನ್ನೆಲೆಯಲ್ಲಿ SIT ತಂಡ ಫುಲ್ ಅಲರ್ಟ್ ಆಗಿತ್ತು. ಆ ಬಳಿಕ ಮಹಾಜರು ಪ್ರಕ್ರಿಯೆಗಳನ್ನು ರಾತ್ರಿ ಸುಮಾರು 7:30ವರೆಗೂ ಮುಂದುವರಿಸಿರುವಂಥದ್ದು. ಎಲ್ಲ ಪ್ರಾಸೆಸ್ ಮುಗಿಸಿ ಹೊರಗೆ ಬರುವಾಗ 7:30 ಗಂಟೆ ಆಗಿದೆ. ಇವತ್ತು ಆ 2 ಪಾಯಿಂಟ್ಗಳನ್ನು ಅದೇ ಉತ್ಸಾಹದಿಂದ ಆರಂಭ ಮಾಡಲಾಗಿತ್ತು, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಇವತ್ತು ನೀವು ಗಮನಿಸಬಹುದು, ಇಲ್ಲೇ ಪಕ್ಕದಲ್ಲಿದ್ದಂಥ 7ನೇ ಪಾಯಿಂಟ್ ಮತ್ತು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥ 8ನೇ ಪಾಯಿಂಟ್, ಈ 2 ಪಾಯಿಂಟ್ಗಳಲ್ಲಿ ಇವತ್ತು ಉತ್ಖನನ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಅಲ್ಲಿ ತೆಗೆದಿರುವಂಥ ಗುಂಡಿ ಏನಿದೆ ಅದನ್ನು ಹಿಟಾಚಿಯ ಮೂಲಕ ಮತ್ತೆ ಮುಚ್ಚುವಂಥ ಕೆಲಸ ಮಾಡಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಈ ಒಂದು ಪ್ರಾಸೆಸ್ ನಡೆದಿರುವಂಥದ್ದು. ಈ ಸ್ಥಳದಲ್ಲಿ ಉತ್ಖನನ ಕೆಲಸ ಮಾಡುವಂಥದ್ದು ಸುಮಾರು 3 ಗಂಟೆಯಿಂದ 5 ಗಂಟೆವರೆಗೆ, ನಡುವೆ ಊಟದ ಬ್ರೇಕನ್ನು ಅಲ್ಲೇ ತಗೊಂಡಿದ್ರು. ಆದರೆ ಸುಮಾರು 2 ಗಂಟೆಗಳ ಕಾಲ ನಿರಂತರ ಮಣ್ಣನ್ನು ತೆಗೆಯುವಂಥ ಕೆಲಸಗಳಾಗಿತ್ತು. ಮೊದಲು 7ನೇ ಪಾಯಿಂಟಲ್ಲಿ ಏನು ಈ ಭಾಗದಲ್ಲಿರುವಂಥ ಸುಮಾರು ಒಂದು 300 ಮೀಟ್ರು ಎಡಭಾಗಕ್ಕೆ ಇರುವಂಥದ್ದು, ಅಲ್ಲಿ ಇದ್ದಂಥ ಏನು ಆ ಜಾಗ ಇದೆ ಆ ಜಾಗದಲ್ಲಿ ಉತ್ಖನನ ಕೆಲಸ ಮಾಡಿದ್ರು. ಅಲ್ಲಿ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ. ಪತ್ತೆ ಆಗದಂಥ ಹಿನ್ನೆಲೆಯಲ್ಲಿ ಮತ್ತೆ ಮುಂದುವರೆದು 8ನೇ ಪಾಯಿಂಟ್ ಇತ್ತು, ಅಲ್ಲಿ ಉತ್ಖನನ ಕೆಲಸ ಮಾಡಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ನಿರಂತರ ಉತ್ಖನನ ಮಾಡಿದ್ರು. ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆ ಆಗದಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈಗ ಅದರ ಆ ಕಾರ್ಯವನ್ನು ಅಂತಿಮಗೊಳಿಸಲಾಗಿದೆ. ಇಲ್ಲ ಅಂತ ಹೇಳಿದರೆ ಅದರ ಮಹಾಜರು ಪ್ರಕ್ರಿಯೆಯನ್ನು ಮುಂದುವರಿಸಬೇಕಾಗಿತ್ತು. ಅದರಲ್ಲಿ ಯಾವುದಾದ್ರೂ ಕಳೆಬರ ಸಿಗ್ತಾ ಇದ್ರೆ ಅದಕ್ಕಾಗಿ ಈಗ ಅಲ್ಲಿ ಸುತ್ತಲೂ ಕಟ್ಟಿರುವಂತಹ ಹಸಿರಿನ ಪರದೇನಿತ್ತು ಅದನ್ನು ತೆಗೆದು ಗುಂಡಿಯನ್ನು ಮುಚ್ಚಿ ಕಾರ್ಮಿಕರು ಸೇರಿದಂತೆ ಸಿಬ್ಬಂದಿಗಳೆಲ್ಲ ಅಲ್ಲಿಂದ ಹೊರಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಷ್ಟು ಕಾರ್ಯಾಚರಣೆ ಆಗುವಂಥ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಯಾರಿಗೂ ಅನುಮತಿ ಇರಲಿಲ್ಲ. ಸುಮಾರು ಒಂದು 100 ಮೀಟರ್ ಅಂತರದಲ್ಲಿ ಯಾರು ನಿಲ್ಬಾರ್ದು, ಮಾಧ್ಯಮದವರು ಸೇರಿದಂತೆ ಜನರು ಯಾರು ನಿಲ್ಬಾರ್ದು ಅನ್ನುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಆ ಪ್ರಾಸೆಸ್ ಎಲ್ಲ ಮುಗ್ದಿರುವಂಥ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅದು ಆಗದಿಂದ ಆ ಸ್ಥಳಕ್ಕೆ ಯಾರಿಗೂ ಪ್ರವೇಶ ಇರಲಿಲ್ಲ. ಈಗ ಅಲ್ಲಿ ಏನಾಯಿತು ಅನ್ನುವಂಥ ಕುತೂಹಲದಲ್ಲಿ ಇಲ್ಲಿದ್ದಂಥ ಜನರೆಲ್ಲ ನೋಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ನಾಳೆಯಿಂದ
ಆ 9ನೇ ಪಾಯಿಂಟನ್ನು ಆರಂಭ ಮಾಡ್ತಾರೆ. ಇವತ್ತು ಇನ್ನು ಕತ್ತಲಾಗುವಂಥ ಸನ್ನಿವೇಶ ಇರುವಂಥ ಕಾರಣಕ್ಕಾಗಿ ಇನ್ನು ಯಾವುದಾದ್ರೂ ಒಂದು ಪಾಯಿಂಟನ್ನು ಉತ್ಖನನ ಮಾಡಲಿಕ್ಕೆ ಆರಂಭ ಮಾಡಿದ ನಂತರ ಒಂದು ವೇಳೆ ಅಲ್ಲಿ ಏನಾದರೂ ಕಳೆಬರ ಸಿಕ್ಕಿದ್ರೆ ಮಹಾಜರ್ ಮಾಡುವಂಥ ಪ್ರಕ್ರಿಯೆ ಆವಾಗಲೇ ಆರಂಭ ಮಾಡಬೇಕಾಗುತ್ತೆ. ಹಾಗಾಗಿ ತುಂಬ ಟೈಮ್ ಹೋಗುತ್ತೆ. ಆ ಕಾರಣಕ್ಕಾಗಿ ಈಗ ಸದ್ಯದ ಮಟ್ಟಿಗೆ ಅದನ್ನು ಸಂಪೂರ್ಣವಾಗಿ ಇವತ್ತಿನ ಕಾರ್ಯಾಚರಣೆಯನ್ನು ಮುಗಿಸಿ ನಾಳೆ ಆ ಭಾಗದಲ್ಲಿ ಅದರ ಮುಂಭಾಗದಲ್ಲಿ ನಾವು ದೃಶ್ಯದಲ್ಲಿ ಗಮನಿಸಬಹುದು ಪೊಲೀಸರ ವಾಹನಗಳೆಲ್ಲ ಬಂದಿರುವಂಥದ್ದು. ಅದು ಈ ಅಧಿಕಾರಿಗಳು ಅಲ್ಲಿ ಹೋಗಿರುವಂಥ ಅಧಿಕಾರಿಗಳು ಮತ್ತೆ ವಾಪಸ್ ಹೋಗಲಿಕ್ಕೆ ಬೇಕಾದದ್ದು. ಜೊತೆಗೆ ನಾಳೆ ಈ ಸೇತುವೆಗಿಂತ ಸ್ವಲ್ಪ ಮುಂಭಾಗದಲ್ಲಿರುವಂಥ ಒಂದು ದಟ್ಟ ಅರಣ್ಯ ಏನಿದೆ ಅದು ರಸ್ತೆ ಬದಿಯಲ್ಲೇ ಇರುವಂಥದ್ದು. ಧರ್ಮಸ್ಥಳಕ್ಕೆ ಹೋಗುವಂಥ ರಸ್ತೆ ಏನಿದೆ ಆ ರಸ್ತೆಯ ಸಮೀಪದಲ್ಲಿರುವಂಥ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಏನಿದೆ ಇಲ್ಲಿ 9, 10, 11, 12 ಈ 4 ಪಾಯಿಂಟ್ಗಳನ್ನು ಆತ ಅಲ್ಲಿ ಗುರುತಿಸಿರುವಂಥದ್ದು. ಹಾಗಾಗಿ ನಾಳೆ ಮತ್ತೆ 9ನೇ ಪಾಯಿಂಟಿಂದ ಉತ್ಖನನ ಕೆಲಸ ಆರಂಭ ಆಗುತ್ತೆ. ಈ ಎಲ್ಲ 4 ಪಾಯಿಂಟ್ಗಳಿರುವಂಥದ್ದು ರಸ್ತೆಯ ಸಮೀಪದಲ್ಲೇ. ಹಾಗಾಗಿ ನಾಳೆ ಅದೇ ಆ ಸ್ಥಳವನ್ನು ಉತ್ಖನನ ಮಾಡುವಂಥ ಕೆಲಸವನ್ನು ಬೆಳಿಗ್ಗೆಯಿಂದ ಆರಂಭ ಮಾಡ್ತಾರೆ. ಆ ಬಳಿಕ 9ರಲ್ಲಿ ಏನಾದರೂ ಕಳೆಬರಗಳು ಸಿಗದೇ ಇದ್ರೆ ಮತ್ತೆ 10, 11 ಈ ರೀತಿಯಾಗಿ ಮುಂದುವರಿಸ್ತಾರೆ. ಕೊನೆಗೆ ಇರುವಂಥದ್ದು ನೇತ್ರಾವತಿ ನದಿಯ ಬಲಭಾಗದಲ್ಲಿರುವಂಥ ಒಂದು ರಸ್ತೆಯಲ್ಲಿ ಸಾರ್ವಜನಿಕ ರಸ್ತೆಯ ಸಮೀಪದಲ್ಲೇ 13ನೇ ಪಾಯಿಂಟನ್ನು ಗುರುತಿಸಿರುವಂಥದ್ದು. ಆ ಬಳಿಕ ಅಲ್ಲಿಗೆ ಉತ್ಖನನಕ್ಕೆ ತೆರಳುತ್ತಾರೆ. ಈಗ ಎಲ್ಲವೂ 13 ಪಾಯಿಂಟ್ಗಳನ್ನು ಉತ್ಖನನ ಮಾಡಲಿಕ್ಕೆ SIT ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿ 13 ಪಾಯಿಂಟ್ಗಳವರೆಗೂ ಉತ್ಖನನ ಕೆಲಸವನ್ನ ಮುಂದುವರಿಸ್ತಾರೆ. ಅರುಣ್. ಓಕೆ ಸುಕ್ಪಾಲ್, ಈಗ ನೀವು ಹೇಳ್ತಾ ಇದ್ದಿದ್ದು ಅಲ್ಲಿ 7 ಮತ್ತು 8 ಅಲ್ಲಿ ಉತ್ಖನನ ಮಾಡಬೇಕಾದಂಥ ಸಂದರ್ಭದಲ್ಲಿ ಶೋಧ ಕಾರ್ಯವನ್ನು ಮಾಡಬೇಕಾದ್ರೆ 100 ಮೀಟರ್ ವರೆಗೂ ಕೂಡ ಯಾರು ನಿಂತ್ಕೊಳ್ಬೇಡಿ ಅಂತ ಹೇಳಿದ್ರು. ಈಗೆಲ್ಲ ಮುಕ್ತಾಯ ಆದ ನಂತರ ಬಂದು ಜನ ನಿಂತ್ಕೊಂಡಿದ್ದಾರೆ. ಬಟ್ ರಸ್ತೆಯ ಪಕ್ಕದಲ್ಲಿರುವಂಥ 9, 10, 11, 12 ಈ ಜಾಗಗಳಲ್ಲಿ ನಾಳೆ ಶೋಧ ಕಾರ್ಯವನ್ನ ಮಾಡಬೇಕಾದ್ರೆ ಏನು ರಸ್ತೆ ಬ್ಲಾಕ್ ಮಾಡ್ತಾರಾ? ಆ ಕಡೆಗೆ ಹೋಗಕ್ಕೂ ಕೂಡ ದಾರಿ ಇರೋದಿಲ್ವಾ? ಅದ್ರ ಬಗ್ಗೆ ಏನಾದರೂ ಹೇಳಿದಾರ ಪೊಲೀಸರು? ಆ ಬಗ್ಗೆ ಏನಾದರೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಯಾರು ಹೋಗೋ ಹಾಗಿಲ್ವಾ ಅಂತ? ಇಲ್ಲ, ಈಗ ಸದ್ಯದ ಮಟ್ಟಿಗೆ ಆ ರೀತಿಯಾದಂಥ ನಿರ್ಧಾರ ಏನು ಮಾಡಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸಿದ್ರೆ ಆ ರಸ್ತೆ ಏನಿದೆ ಆ ರಸ್ತೆ ಒಂದು ಪ್ರಮುಖ ರಸ್ತೆ. ಧರ್ಮಸ್ಥಳ ದೇವಸ್ಥಾನ ಆಗಲಿ ಅಥವಾ ಧರ್ಮಸ್ಥಳ ಬಸ್ ನಿಲ್ದಾಣ ಆಗಲಿ ಇಲ್ಲಿಗೆ ಹೋಗುವಂಥ ಈ ಒಂದು ಪ್ರಮುಖ ರಸ್ತೆ. ಇಲ್ಲಿ ಯಾವುದೇ ಕಾರಣಕ್ಕೆ ಸಂಚಾರವನ್ನು ಬದಲಿ ವ್ಯವಸ್ಥೆ ಮಾಡುವಂಥ ಆಸ್ಪದ ಇರೋದಿಲ್ಲ. ಈ ರಸ್ತೆಯೇ ಪ್ರಮುಖ ರಸ್ತೆ ಆಗಿರುವಂಥದ್ದು. ಹಾಗಾಗಿ ವಾಹನಗಳ ಓಡಾಟಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಆದರೆ ಜನರನ್ನು ಆ ಪರಿಸರಕ್ಕೆ ಹೋಗದ ರೀತಿಯಲ್ಲಿ ಪೊಲೀಸರು ಎಲ್ಲ ರೀತಿಯ ನಿರ್ಬಂಧವನ್ನು ಮಾಡುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಮಾಧ್ಯಮಕ್ಕೂ ನಿಷೇಧ ಮಾಡುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದರೆ ಅದು ರಸ್ತೆಯ ಸಮೀಪದಲ್ಲಿ ಏನು ಕಾಣ್ತಾ ಇದೆ ಗುಡ್ಡ, ಆ ಗುಡ್ಡದ ಸಮೀಪದಲ್ಲೇ ಇರುವಂಥ ಕಾರಣಕ್ಕಾಗಿ ಅಲ್ಲಿಗೆ ಯಾರನ್ನ ಮಾಧ್ಯಮದವರನ್ನ ಪ್ರವೇಶ ಮಾಡದ ರೀತಿಯಲ್ಲೇ 100 ಮೀಟರ್ ದೂರದಲ್ಲಿ ಮಾಧ್ಯಮದವರು ಸೇರಿ ಜನರು ನಿಲ್ಲುವ ರೀತಿಯಲ್ಲೇ ಪ್ಲಾನ್ ಮಾಡುವಂಥ ಸಾಧ್ಯತೆಗಳಿದೆ. ಈಗ ಸದ್ಯದ ಮಟ್ಟಿಗೆ ಆ ರೀತಿಯಾದಂಥ ಯಾವುದೇ ಒಂದು ಮಾಹಿತಿ ಇಲ್ಲ. ಆದರೆ ಆ ಬಸ್ಗಳಿಗೆ ಅಥವಾ ವಾಹನಗಳಿಗೆ ಎಲ್ಲ ವಾಹನಗಳಿಗೆ ಸಂಚಾರಕ್ಕೆ ಮುಕ್ತವಾಗಿ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನು ತಡೆಯುವಂಥ ಕೆಲಸಗಳನ್ನು ಮಾಡೋದಿಲ್ಲ. ಯಾವ ಪ್ರಕ್ರಿಯೆಗಳಾಗುತ್ತೆ ಆ ಸ್ಥಳಕ್ಕೆ ಹೆಚ್ಚಿನ ಜನರು ಸೇರದಂತೆ ಅಥವಾ ಮಾಧ್ಯಮದವರು ಸೇರದ ರೀತಿಯಲ್ಲಿ ಪೊಲೀಸರು ತಡೆ ಒಡ್ಡುವಂಥ ಸಾಧ್ಯತೆಗಳಿದೆ. ಯಾಕಂತ ಹೇಳಿದರೆ ಒಂದು ವೇಳೆ ಯಾರಾದರೂ ನಿಂತರೆ ವಾಹನಗಳಿಗೆ ಹೋಗಲಿಕ್ಕೆ ಸಂಚಾರಕ್ಕೆ ತೊಂದರೆ ಆಗಬಹುದು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಸಂಪೂರ್ಣವಾಗಿ 100 ಮೀಟರ್ನ ವ್ಯಾಪ್ತಿಯಲ್ಲಿ ಯಾರು ಜನರು ವಾಹನಗಳು ಜನರು ಜೊತೆಗೆ ಮಾಧ್ಯಮದವರು ಹೋಗದ ರೀತಿಯಲ್ಲಿ ತಡೆಯುವಂಥ ಸಾಧ್ಯತೆಗಳಿದೆ. ನಾಳೆ ಮುಂಜಾನೆಯಿಂದಲೇ ಅದು ಆ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. 9ನೇ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಉತ್ಖನನ ಮಾಡುವಂಥ ಕೆಲಸವನ್ನು ನಾಳೆ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ, ಮಾಮೂಲಿಯಾಗಿ ಪ್ರತಿದಿನ ಅದೇ ರೀತಿಯಾಗಿ 11 ಗಂಟೆ ಸುಮಾರಿಗೆ ಆಗ್ತಾ ಇರುವಂಥದ್ದು. ನಾಳೆನೇ ಅದನ್ನು ಮುಂದುವರಿಸುವಂಥ ಸಾಧ್ಯತೆ ಇರುವಂಥದ್ದು. ವಾರುಣ್. ಓಕೆ ಸುಕ್ಪಾಲ್ ಪೊಳಲಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡೋಣ, ಈಗಂತೂ 7, 8ರಲ್ಲಿ ಏನೂ ಸಿಕ್ಕಿಲ್ಲ. ಮುಂದೇನಾದರೂ ಸಿಗುತ್ತಾ? ಕಾರಣ ಈ ಅನಾಮಿಕ, ಈ ಮುಸುಕು ದಾರಿ ಹೇಳಿರುವಂಥದ್ದು ಹೂತಿರುವಂಥದ್ದೇ ನಾನು ಮಹಿಳೆಯರ ಮೃತದೇಹಗಳನ್ನೇ ಅತಿ ಹೆಚ್ಚಾಗಿ ಹೂತಿದ್ದೀನಿ ಅಂತ ಹೇಳಿ. ಆದರೆ ಈಗ 8ರವರೆಗೂ ಕೂಡ ಏನು ಶೋಧ ಕಾರ್ಯ ಮಾಡಿದ್ದಾರೆ, ಇದರಲ್ಲಿ ಸಿಕ್ಕಿರೋದು ಒಬ್ಬ ಪುರುಷನದ್ದು, ಓರ್ವ ಪುರುಷನದ್ದು ಅಷ್ಟೇ. ಅದನ್ನು ಬಿಟ್ಟರೆ ಏನೂ ಸಿಕ್ಕಿಲ್ಲ. ಹಾಗಾಗಿ 9, 10, 11, 12, 13 ಬಹಳ ಕ್ರೂಷಿಯಲ್ ಆಗಿರುತ್ತೆ. ನಾಳೆ ಬಹಳ ಇಂಪಾರ್ಟೆಂಟು ಅಲ್ವಾ?